ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಒಂದೊಳ್ಳೆ ರಸಮ್ ಮಾಡ್ತಾಯಿದ್ದೀನಿ. ಇದು ಒಂದು 10 ನಿಮಿಷದಲ್ಲಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು. ತುಂಬಾ ಟೇಸ್ಟಿ ಕೂಡ ಹೌದು, ಹೆಲ್ದಿ ಕೂಡ ಹೌದು. ಈಗ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೆಣಸು ಜೀರಿಗೆನ ಯೂಸ್ ಮಾಡ್ಕೋತೀನಿ. ಅಂದರೆ ರಸಮ್ ಅಂದ ತಕ್ಷಣ ಮೆಣಸು ಜೀರಿಗೆ ಬೇಕೇ ಬೇಕು. ಸೊ ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 3/4 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಮೆಣಸು ಸ್ವಲ್ಪ ಸ್ಪೈಸಿ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹಾಗಾಗಿ ನಾನು ಒಂದು 3/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಹುಳಿ ಟೊಮೊಟೊ ಬಳಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ 2 ಹುಳಿ ಟೊಮೊಟೊನ ಇದಕ್ಕೆ ಯೂಸ್ ಮಾಡ್ಕೋತೀನಿ. ಒಗ್ಗರಣೆಗೆ ಬಂದು ಸಾಸಿವೆ, ಅರಶಿನ, ಕರಿಬೇವು, ಒಣಮೆಣ್ಸಿನ್ಕಾಯಿನ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 6ರಿಂದ 7 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚೆನ್ನಾಗಿ ಚೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಈಗ ಕ್ವಿಕ್ಕಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಏಕೆಂದರೆ ಅದರಲ್ಲಿ ಏನಾದರೂ ಡಸ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತೀನಿ. ಇಲ್ಲಿ ನಾವು ಬೇಳೆ ಬೇಯಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ತೋರಿಸ್ತಿರುವಂತಹದ್ದು ಬಂದು ಒಂದು 4ರಿಂದ 5 ಜನಕ್ಕೆ ಆಗುವಷ್ಟು ರಸಮು. ನೀವೇನಾದರೂ ಜಾಸ್ತಿ ಜನಕ್ಕೆ ಬಳಸ್ಕೊಳ್ಳೋದಾದರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಟೊಮೊಟೊನ 2 ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕಟ್ ಮಾಡ್ತಾ ಇರೋ ಉದ್ದೇಶ ಬಂದು ಒಳಗಡೆ ಏನಾದರೂ ಹುಳ ಆಗಿದ್ರೆ ನಮಗೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ. ಇಲ್ಲಾಂದರೆ ನೀವು ಹಾಗೇ ಹಾಕೋಬೋದು ಡೈರೆಕ್ಟಾಗಿ. ಸೊ ಆ ನಂತರ ನಾನಿಲ್ಲಿ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಆಯಿಲ್ನ ಯೂಸ್ ಮಾಡಿಕೊಂಡೆ. ಸೊ ಈಗ ಇದನ್ನು ಒಂದು 4ರಿಂದ 5 ವಿಸಲು ಚೆನ್ನಾಗಿ ಕೂಗಿಸ್ಕೊಂಡ್ರೆ ಬೇಳೆ ಮತ್ತು ಟೊಮೊಟೊ ತುಂಬ ಚೆನ್ನಾಗಿ ಬೇಯುತ್ತೆ. ಅದು ಎಷ್ಟು ಚೆನ್ನಾಗಿ ಬೆಂದು ಕಟ್ಟಿಬಿಡುತ್ತೋ ಅಷ್ಟು ಚೆನ್ನಾಗಿ ರಸಮ್ ಕೂಡ ರುಚಿಯಾಗಿ ಬರುತ್ತೆ. ಸೊ ಈಗ ನಾನು ಕುಕ್ಕರ್ನ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಬೇಯಲಿ. ಅದು ಬೆಂದು ರೆಡಿ ಆಗೋಷ್ಟೊತ್ತಿಗೆ ನಾನಿಲ್ಲಿ ಜೀರಿಗೆ ಮತ್ತು ಮೆಣಸು ಇದೆರಡನ್ನೂ ಸ್ವಲ್ಪ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೋತೀನಿ. ಅಂದರೆ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ನಾವು ಇಟ್ಕೋಬೇಕು. ರಸಮ್ಗೆ ಈ ಥರ ಮಾಡಿದಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ಈ ಥರ ರಸಮು. ನೀವು ಅನ್ನಕ್ಕೆ ಆಗ್ಬೋದು ಅಥವಾ ಸುಮ್ಮನೆ ಕುಡಿಯೋದಕ್ಕೂ ಕೂಡ ಇದು ತುಂಬ ರುಚಿಯಾಗಿರುತ್ತೆ. ಹಾಗೆ ಕೆಮ್ಮು, ಶೀತ, ಈ ಜ್ವರ ಬಂದಾಗ ಈ ಥರ ಇದ್ದಾಗ ನಾವು ಈ ಥರ ರಸಮ್ಗಳು ಮಾಡಿ ಕುಡಿದಾಗ ತುಂಬ ಚೆನ್ನಾಗಿ ಆರಾಮಂತ ಅನಿಸುತ್ತೆ. ಹಾಗೆ ಕಫ, ಶೀತ ಇದೆಲ್ಲ ಬೇಗ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಈ ಚಳಿಗಾಲಕ್ಕೆ ಇದೊಂದು ಒಳ್ಳೆ ರಸಮ್ ಅಂತಲೇ ಹೇಳ್ಬೋದು. ಈಗ ನೋಡಿ ನಾನು ಫ್ರೈ ಮಾಡಾಗಿದೆ, ಅದನ್ನು ಆರೋದಕ್ಕೆ ಬಿಟ್ಬಿಡ್ತೀನಿ. ಆರಿದ ಮೇಲೆ ಒಂದು ಕುಟಾಣಿಗೆ ಹಾಕ್ಕೊಂಡು ನೀವು ನೀಟಾಗಿ ನುಣ್ಣಗೆ ಅದನ್ನು ಪುಡಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೂ ಆಗುತ್ತೆ. ಇದನ್ನು ನಾವು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಕುಕ್ಕರು ಕೂಡ ಚೆನ್ನಾಗಿ ಒಂದು 4 ವಿಸಲ್ ಕೂಗಿಸ್ಕೊಂಡೆ. ಅದು ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆ ಥರ ಮಾಡಿಕೊಂಡಾಗ ಅದ್ರ ಕಟ್ಟು ಬಿಟ್ಟಾಗ ತುಂಬಾ ರುಚಿಯಾಗಿರುತ್ತೆ ರಸಮು. ಸೊ ಹಾಗಾಗಿ ನಾನಿಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ರೆಡಿ ಆಯಿತು. ಈಗ ಮೆಣಸು ಮತ್ತು ಜೀರಿಗೆ ಅದು ಪೌಡ್ರು ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಬೇಳೆ ಮತ್ತು ಟೊಮೊಟೊ ಅದು ಕೂಡ ಬೆಂದಾಗಿದೆ. ಈಗ ಇನ್ನೇನೂ ಇಲ್ಲ, ಒಂದು ಒಗ್ಗರಣೆ ಕೊಟ್ಕೊಂಡು ರಸಮ್ ರೆಡಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಕಾದ ನಂತರ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಆದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಸೊ ಬೆಳ್ಳುಳ್ಳಿನ ಚೆಚ್ಚಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿಲ್ಲ. ಸೊ ಹಾಗಾಗಿ ಚೆಚ್ಚಿರುವಂತಹ ಬೆಳ್ಳುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ಇಲ್ಲಿ ಒಣಮೆಣ್ಸಿನ್ಕಾಯಿನೂ ಕೂಡ ನಾನು ಮುರಿದು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕರಿಬೇವು, ಇದಿಷ್ಟೇ ಬೇಕಾಗಿರುವಂತಹದ್ದು ಒಗ್ಗರಣೆಗೆ. ಇನ್ನೇನು ಎಕ್ಸ್ಟ್ರಾ ನಾನೇನೂ ಆ್ಯಡ್ ಮಾಡ್ತಾಯಿಲ್ಲ, ನಾನು ಹಿಂಗೂ ಕೂಡ ಹಾಕ್ತಾಯಿಲ್ಲ. ಸೊ ಇದಿಷ್ಟನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತು ಟೊಮೊಟೊ ಇದನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಆ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮೆಣಸು, ಜೀರಿಗೆ ಇದನ್ನು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೊಳ್ಳೆ ರಸಮು ರೆಡಿ ಆಗುತ್ತೆ. ಕೆಲವರು ಬರೀ ಹುಣಸೆಹಣ್ಣಲ್ಲಿ ಕೂಡ ಮಾಡ್ತೀವಿ, ಇಲ್ಲ ಅಂತಲ್ಲ. ಸೊ ಇದು ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆಲ್ಲ ನೀವು ಆರಾಮ್ಸೆ ಊಟ ಮಾಡ್ಬೋದು. ಹಾಗೆ ಮಕ್ಳಿಗೂ ಕೂಡ ಈ ಶೀತ ಕೆಮ್ಮು ಟೈಮಲ್ಲಿ ಈ ಥರ ಮಾಡಿ ಕೊಟ್ಟಾಗ ಮಕ್ಳಿಗೂ ಒಂದೇನೋ ಒಂಥರ ರುಚಿ ಅಂತ ಅನಿಸುತ್ತೆ, ಇಷ್ಟಪಟ್ಟು ತಿಂತಾರೆ.
ಹಾಗೆ ಇಲ್ಲಿ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಂತಹ ಮೆಣಸು ಜೀರಿಗೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಬರೀ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಂತ ಹೇಳಿದೆ, ಏಕೆಂದರೆ ಆಲ್ರೆಡಿ ನಾವು ಬೇಳೆ ಮತ್ತು ಟೊಮೊಟೊನೂ ಕೂಡ ಬೇಯಿಸಿದ್ವಿ. ಸೊ ಇದನ್ನು ಮೆಣಸು ಮತ್ತು ಜೀರಿಗೆನೂ ಕೂಡ ನಾವು ನೀಟಾಗಿ ಫ್ರೈ ಮಾಡಿಕೊಂಡು ಆ ನಂತರ ನಾವು ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲನೂ ಒಂದು ಹದವಾಗಿ ನಾವು ಬೇಯಿಸ್ಕೊಂಡಿದ್ದಾಗ ಈ ಥರ ನಾವು ಒಂದು 5 ನಿಮಿಷ ಅಥವಾ ಒಂದು 7 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು, ಒಂದೊಳ್ಳೆ ರಸಮು ರೆಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ, ಈಗ ಆಲ್ರೆಡಿ ಬಾಯ್ಲ್ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲೇ ನಾವು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಒಂದೊಳ್ಳೆ ರಸಮು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇವಾಗ ಆಲ್ರೆಡಿ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ಈ ಥರ ಮಾಡಿ ನಾವು ರೈಸಿಗಾದರೂ ಊಟ ಮಾಡ್ಬೋದು ಅಥವಾ ನಾವು ಹಾಗೆ ಕೂಡ ಕುಡಿಬೋದು. ಹಾಗೆ ಕುಡಿದ್ರೂ ಕೂಡ ನಮಗೇನಾದರೂ ಥ್ರೋಟ್ ಇನ್ಫೆಕ್ಷನ್ ಇದ್ದರೆ, ಕಾಫ್ ಇದ್ದರೆ, ಕೋಲ್ಡ್ ಇದ್ದರೆ ಅದು ಸ್ವಲ್ಪ ಚೆನ್ನಾಗಿ ರಿಲೀಫ್ ಆಗುತ್ತೆ. ಸೊ ಹಾಗಾಗಿ ಈಗ ರಸಮ್ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿ ರಸಮು ರೆಡಿಯಾಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.